ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅರ್ಪಿತಾ ಕುಕಿಂಗ್ ಆ್ಯಂಡ್ ವ್ಲಾಗ್ಸ್. ಮಳೆ ಬರ್ತಾ ಇದೆ, ಮಕ್ಕಳಿಗೆ ಏನಾದ್ರು ತಿನ್ನಬೇಕು ಅನಿಸ್ತಾ ಇರುತ್ತೆ. ಹೊರಗಡೆ ಪ್ಯಾಕ್ಡ್ ಫುಡ್ಡು, ನಾನು ವೀಡಿಯೋಸ್ ನೋಡ್ತಾನೆ ಇರ್ತೀನಿ. ಪ್ಯಾಕ್ಡ್ ಫುಡ್ಡು ತುಂಬ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅಂತ ಹೇಳಿ ಎಲ್ಲ ಕೆಮಿಕಲ್ಸು, ಪ್ರಿಸರ್ವೇಟಿವ್ಸ್ ಹಾಕಿರ್ತಾರೆ. ಸೊ ನಾನು ಚಿಂತಾಮಣಿಯಲ್ಲಿ ಮಾಡ್ತಾರಲ್ಲ ಗ್ರೀನ್ ಕಲರ್ದು ಶೇಂಗಾ, ಅದನ್ನು ಮಾಡ್ತಾಯಿದ್ದೀನಿ. ಹೇಗೆ ಅಂದರೆ ಇದು ಸ್ವಲ್ಪ ಹುರ್ಕೋಬೇಕು, ಜಾಸ್ತಿ ಕಪ್ಪಾಗಬಾರ್ದು. ಆಮೇಲೆ ಇಲ್ಲಿ ಸ್ವಲ್ಪ ಮೆಂತ್ಯಕಾಳು ನೆನೆ ಹಾಕ್ಕೊಂಡಿದ್ದೀನಿ. ಆಮೇಲೆ ಕರಿಬೇವಿಂದು ಎಲೆ, ಆಮೇಲೆ ಕೊತ್ತಂಬರಿ, ಆಮೇಲೆ ನಿಂಬೆಹಣ್ಣಿನ ರಸ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ಇದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೋಬೇಕು. ನೀವು ಅಷ್ಟು ಶೇಂಗಾ ತೊಗೊಂಡಿದ್ರೆ ಅದಕ್ಕೆ ಎಷ್ಟು ಬೇಕಾಗುತ್ತೆ ಉಪ್ಪು ಅಂತ ಹೇಳಿ ಅಂದ್ಕೊಂಡು ನೋಡಿ ನಿಮ್ಮ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ರಿ. ಇದು ಶೇಂಗಾ ಹುರಿತಾ ಇದ್ದೀನಿ. ಇದು ಸ್ವಲ್ಪ ಕ್ರಿಸ್ಪಿ ಆಗಬೇಕು. ಈಗ ಮೆಂತ್ಯಕಾಳು ಹಾಕಿದ್ದೀನಿ, ಕೊತ್ತಂಬರಿ, ಕರಿಬೇವು, ಉಪ್ಪು, ನಿಂಬೆಹಣ್ಣಿನ ರಸ ಮತ್ತು 3 ಮೆಣಸಿನ್ಕಾಯಿ ಹಾಕಿದ್ದೀನಿ. ಇದನ್ನು ಪೇಸ್ಟ್ ಮಾಡ್ಕೊಂಬರೋಣ. ಈಗ ಇದು ಮಿಕ್ಸಿ ಮಾಡ್ಕೊಂಬಂದಿದ್ದೀನಿ. ಈ ಪೇಸ್ಟ್ನ ಆ ಶೇಂಗಾಕ್ಕೆ ಮಿಕ್ಸ್ ಮಾಡೋಣ. ಇದು ಹಸಿ ಅಂಶ ಎಲ್ಲ ಹೋಗಬೇಕು, ಅದಕ್ಕೆ ಮಸಾಲೆ ಎಲ್ಲ ಹಿಡ್ಕೋಬೇಕು. ಅಲ್ಲಿ ತನಕ ನಾವು ಕ್ಲೀನಾಗಿ ಇನ್ನೂ ಸ್ವಲ್ಪ ಮತ್ತೆ ಹುರಿಬೇಕು. ಇದು ಮತ್ತೆ ಕ್ರಿಸ್ಪಿ ಆಗಬೇಕು, ಅಲ್ಲಿ ತನಕ ಚೆನ್ನಾಗಿ ಹುರಿಬೇಕು. ಇದು ಮಸಾಲೆ ಎಲ್ಲ ಹತ್ಕೋಬೇಕು. ಇದಕ್ಕೆ ಒಂದು ಟೇಸ್ಟ್ ಮಾಡಿ ನೋಡಿದ್ರೆ ಚೆನ್ನಾಗಿದೆ. ಅದು ಹಸಿ ಅಂಶ ಎಲ್ಲ ಹೋಗಿ ಮತ್ತೆ ಅದು ಕ್ರಿಸ್ಪಿ ಬರಬೇಕು. ಅಲ್ಲಿ ತನಕ ನಿಧಾನಕ್ಕೆ ಸಿಮ್ಮಲ್ಲಿ ಇಟ್ಕೊಂಡು ಹುರಿರಿ. ಜೋರಾಗಿ ಇಟ್ಟರೆ ತಳ ಹೊತ್ಬಿಡುತ್ತೆ, ಆಮೇಲೆ ಇದು ಬಾಂಡೆ ಎಲ್ಲ ಕಪ್ಪಾಗಿಬಿಡುತ್ತೆ. ಸಿಮ್ಮಲ್ಲೇ ಇದಾಗಬೇಕು, ಅದು ನೀರೆಲ್ಲ ಆವಿಯಾಗಿ ನಿಧಾನ ಕ್ರಿಸ್ಪಿ ಬರಬೇಕು. ನಾನು ಆ ಬಾಣಲಿಯಿಂದ ಚಪಾತಿ ಬೇಯಿಸಿದ್ನಲ್ಲ, ಆ ಹಂಚು ಬಿಸಿ ಇತ್ತು. ಇನ್ನು ಸ್ವಲ್ಪ ಕ್ರಿಸ್ಪಿ ಆಗಲಿ ಅಂತ ಹೇಳಿ ಇದಕ್ಕೆ ಹಾಕಿದ್ದೀನಿ. ಇವಾಗ ತುಂಬ ಕ್ರಿಸ್ಪಿಯಾಗಿ ಚೆನ್ನಾಗಿ ಬಂದಿದೆ. ಟೇಸ್ಟ್ ನೋಡಿದ್ರೆ ತುಂಬ ಚೆನ್ನಾಗಿದೆ. ಇದನ್ನು ಟ್ರೈ ಮಾಡಿ. ಅದು ಮಸಾಲ ಕ್ಲೀನಾಗಿ ಹತ್ಕೋಬೇಕು, ಇಲ್ಲಾಂದರೆ ನೋಡಿ ಕುರುಮ್ ಅಂತ ಇದೆ. ಇದೆಲ್ಲ ಪುಡಿ ಉದುರುತ್ತೆ. ತುಂಬ ಚೆನ್ನಾಗಿದೆ ಟೇಸ್ಟು. ಟ್ರೈ ಮಾಡಿ. ಈ ವಿಡಿಯೋನ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಮನೇಲಿ ಮಾಡಿಕೊಡಿ, ಚೆನ್ನಾಗಾಗುತ್ತೆ ಇದೆಲ್ಲ. ಹೊರಗಡೆ ಫುಡ್ಗಿನ ಮನೇಲಿ ಈ ಥರ ಶೇಂಗಾ ಎಲ್ಲ ಮಾಡಿದ್ರೆ ಚೆನ್ನಾಗಿರುತ್ತೆ. ಶೇಂಗಾ ಹುರಿದು, ಶೇಂಗಾ ಬೆಲ್ಲ ಎಲ್ಲ ಉಪ್ಪು ಖಾರ ಹಾಕಿ ಹುರಿದ್ಬಿಟ್ಟು ಉಪ್ಪು ಖಾರ ಹಾಕಿ ಸ್ವಲ್ಪ ಒಂದು 2 ಡ್ರಾಪ್ಸ್ ಎಣ್ಣೆ ಹಾಕಿದ್ರೂ ಬರುತ್ತೆ. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಬಾಯ್.